ಸೂರ್ಯಕಾಂತಿ ಸೂರ್ಯಕಾಂತಿ. ಇನ್ಸ್ಪೆಕ್ಟ್ರೆ ನನ್ ಕಾಪಾಡಿ, ಅವ್ರು ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಪ್ಲೀಸ್ ಇನ್ಸ್ಪೆಕ್ಟ್ರೆ. ಯಾರಯ್ಯ ನೀನು? ಇದನ್ನೇನು ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ? ದನ ದೊಡ್ಡ ಅನ್ಕೊಂಡಿದ್ಯಾ? ಇನ್ಸ್ಪೆಕ್ಟ್ರೆ ಅವ್ರು ನನ್ನ ಪ್ರಾಣ ತೆಗಿತಾರೆ, ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ ಪ್ಲೀಸ್ ಕಾಪಾಡಿ ಕಾಪಾಡಿ. ಸರಿಯಾದ ಜಾಗಕ್ಕೆ ಬಂದು ನಿನಗೆ ರಕ್ಷಣೆ ಕೊಡಬೇಕು ಅಂತಾನೆ ನಿನಗೆ ಮುಂಚೆ ನಾನು ಇಲ್ಲಿಗೆ ಬಂದು ಕಾಯ್ತಾ ಇರೋದು. ಇನ್ಸ್ಪೆಕ್ಟರ್ ಇವ್ರ ಕಡೆಯವರೇ ನನ್ನ ಕೊಲ್ಲೋದಕ್ಕೆ ಬಂದಿರೋದು. ಮೊದಲು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಪ್ಲೀಸ್. ಶಟಪ್. ಏನಯ್ಯ ಬಾಯಿಗೆ ಬಂದ ಮಾತಾಡ್ತಾ ಇದೀಯಾ? ಇವ್ರು ಯಾರು ಅಂತ ಗೊತ್ತಾ ನಿನ್ಗೆ? ಗೊತ್ತು ಇನ್ಸ್ಪೆಕ್ಟರ್. ಪಾಪ ಇವ್ರು ಯಾಕೆ ನಿನ್ನ ಸಾಕ್ಷಾತ್ ಬರ್ತಾರೆ? ನೀನೇನಾದ್ರು ಮಾಡಿದ್ಯಾ? ಇನ್ಸ್ಪೆಕ್ಟರ್ ನಾನು ಏನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ. ಇನ್ಸ್ಪೆಕ್ಟ್ರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ನನ್ನ ಕಾರಿಂದ ಇವನು ದುಡ್ಡು ಕದ್ದಿದ್ದಾನೆ ಅಂತ. ಏನಾ ಡ್ರೈವರು ಅಂತ ನಂಬಿ ಕಾರಿನಲ್ಲಿ ದುಡ್ಡು ಬಿಟ್ರೆ ಅದನ್ನೇ ಕದ್ದಿದ್ದ ರಾಸ್ಕಲ್. ಮೊದ್ಲು ಒಳಗಕ್ಕೆ ಹೇಳ್ತೀನಿ. ಇನ್ಸ್ಪೆಕ್ಟರ್ ಇದೆಲ್ಲ ಸುಳ್ಳು, ನಾನೇನು ಕಳ್ತನ ಮಾಡಿಲ್ಲ. ಕಳ್ತನ ಮಾಡೋದಕ್ಕೆ ಅಂತಾನೆ ಇವ್ರ ಮನೇಲಿ ಡ್ರೈವರ್ ಆಗಿ ಸೇರ್ಕೊಂಡಿದ್ಯಾ? ಕಾನ್ಸ್ಟೇಬಲ್ ಮತ್ತೆ ಒಳಗಾಕಿವ್ನ. ಇನ್ಸ್ಪೆಕ್ಟರ್ ಪ್ಲೀಸ್, ನಾನೇನು ಮಾಡಿಲ್ಲ. ಒಳಗಾಕಿವ್ನ, ಹಾಕ್ರೆ ಒಳಗೆ. ಇನ್ಸ್ಪೆಕ್ಟರ್ ನನ್ನ ಮಾತು ನಂಬಿ. ಇನ್ಸ್ಪೆಕ್ಟರ್ ಇದೆಲ್ಲ ಸುಳ್ಳು ಇನ್ಸ್ಪೆಕ್ಟರ್. ಕಾಂತಿನ ನೋಡೋಣ ಅಂತೇಳಿ ನಾನು ಸಂತೆಕಟ್ಟೆ ಚಂದ್ರೇಗೌಡರ ಮನೆಗೆ ಹೋಗಿದ್ದೆ. ಕೆಳಜಾತಿಯವನು ಅಂತ ತಿರಸ್ಕಾರ ಮಾಡಿ, ಆದರೆ ಈ ವಿಪರ್ಯಾಸ ನೋಡಿ, ಸಂತೆಕಟ್ಟೆ ಮನೆಯವರು ಕಾಂತಿಗೂ ಅದನ್ನೇ ಮಾಡ್ತಾ ಇದ್ದಾರೆ. ಚಂದ್ರೇಗೌಡರ ಮನೆಗೆ ಹೋಗಿ ನೋಡಿದಾಗ ನನಗೆ ನಂಬೋಕ್ಕಾಗಲಿಲ್ಲ. ಆ ಮನೆಯಲ್ಲಿ ಅವಳನ್ನ ಗುಲಾಮರ ತರ ನಡೆಸ್ಕೊಳ್ತಾ ಇದ್ದಾರೆ. ಅವಳು ಇನ್ನು ಮನೆ ಒಳಗಡೆನೆ ಬಿಟ್ಕೊಡಿಲ್ಲ. ಅದಕ್ಕೇನಪ್ಪ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು ನೀನು? ನೀವು ಕಂಪ್ಲೇಂಟ್ ಕೊಟ್ರೆ ಸಾಕು, ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೀ ಇನ್ನೂ ಕಾಂತಿ ಮಾಡ್ತಿಲ್ಲ ಅಲ್ವಾ? ಅಮ್ಮ ಏನ್ ಹೇಳ್ತಾ ಇದ್ದೀರಾ? ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡ್ಬೇಕಂತೆ, ಕಂಪ್ಲೇಂಟ್. ಆಗ ಅವಳ ಅತ್ತೆ ಗಂಡ ಇಬ್ರು ಜೈಲಿಗೆ ಹೋಗ್ತಾರೆ. ನೀನ್ ಬಂದು ಅವಳನ್ನ ಮದ್ವೆ ಮಾಡ್ಕೋತೀಯ. ಇದೇ ಅಲ್ವಾ ನಿನ್ನ ಉಪಾಯ? ಅಮ್ಮ ನೀವು ನನ್ನನ್ನ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಸಂತೆ ಕಟ್ಟಿಗೂ ಅವಳನ್ನ ಹುಡ್ಕೊಂಡು ಹೋಗ್ಬೇಡ, ಅವಳ ಜೀವನ ಹಾಳು ಮಾಡ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಹಲೋ, ಮಾತಾಡೋ. ಎಲ್ಲಿ ಹೋಗಿದ್ಯೋ ನೀನು? ನಾನು ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಹಲೋ ಹಲೋ ಹಲೋ, ಫೋನ್ ತಗೋತಾ ಇದ್ದಾಗ ಈಗ ಬೈದ್ರಿ ಹೇಗೆ? ಯಾರು ಬೇಕಾಗಿತ್ತು ನಿಮ್ಗೆ? ಇದು ಶರ್ಣ ಅಲ್ವಾ? ಓ ಭಾವನಾ, ಅವರು ಒಳಗಡೆ ಇದ್ದಾರೆ. ಏನಾಗ್ಬೇಕಾಗಿತ್ತು? ಭಾವನಾ? ನೀವ್ಯಾರು ಮಾತಾಡ್ತಿರೋದು? ನಾನು ನವೀನ್ ಅಂತ, ಶರಣ ಅವ್ರ ಬಾಮೈದ. ತಾವ್ಯಾರು ಅಂತ ಹೇಳಲೇ ಇಲ್ಲ. ಅವ್ರಿಗೆ ಮದುವೆ ಯಾವಾಗಾಯ್ತು? ಅಯ್ಯೋ ಏನ್ರಿ ನೀವು ಪೂರ್ತಿ ಜಾತಕ ಕೇಳ್ತಿದ್ದೀರಿ? ನಮ್ಮ ಭಾವನೇನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಹುಷಾರ್ರಿ, ನಮ್ಮ ಭಾವ ತುಂಬಾ ರಸಿಕರು. ಅವ್ರ ಬಲೆಗೆ ನೀವು ಬೀಳಕ್ಕೆ ಹೋಗ್ಬೇಡಿ. ಅವ್ರಿಗೆ ಮದುವೆ ಆಗಿದೆ, ಇಬ್ರು ಮಕ್ಕಳಿದ್ದಾರೆ. ನಂಬಿಕೆ ಬರ್ತಿಲ್ವಾ? ನಮ್ಮ ಅಕ್ಕಂಗೆ ಫೋನ್ ಕೊಡೋಣ ಅಂದ್ರೆ ಇವತ್ತು ನಮ್ಮ ಅಕ್ಕ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ಭಾವನಿಗೆ. ಹಲೋ ಹಲೋ, ಮಗಳು ಯಾರೋ ಫೋನ್ ಮಾಡ್ತಿದ್ದಂತ? ಯಾರು ಇಲ್ಲ ಅತ್ತೆ. ಸುಳ್ಳು ಬೇರೆ ಮಗಳ್ತೀಯ. ನನಗೆ ಮನೆ ಒಳಗೆ ಇರೋದಕ್ಕೆ ಜಾಗ ಮಾಡ್ಕೊಟ್ಟಿದ್ದೆ, ನಾನು ತಪ್ಪು. ಏನ್ ಮಾಡ್ತೀನಿ ನೋಡ್ತಾ ಇರಿ. ನಡಿಯೇ.